ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೇನೆ. ಇದು ಚಪಾತಿಗೆ ಒಟ್ಟಿಗೆ ಮತ್ತು ಅನ್ನ ಬೇಳೆ ಸಾರು ಒಟ್ಟಿಗೆ ಸಹ ತುಂಬ ಒಳ್ಳೆಯದಾಗ್ತದೆ. ಅದು ಹೇಗೆ ಮಾಡೋದು, ಏನೇನು ಹಾಕ್ತೇನೆ ಅದೆಲ್ಲ ಹೇಳ್ತೇನೆ. ಮೊದಲಿಗೆ ನಾವು ಚೌಳಿಕಾಯಿಯನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಬೇಕು. ಆದಮೇಲೆ ಒಂದು ಬಾಣಲೆ ಇಟ್ಟು ಬಿಸಿ ಆಗಲಿಕ್ಕೆ ಅದಕ್ಕೊಂದು 2 ಚಮಚ ಎಣ್ಣೆ ಹಾಕಬೇಕು. ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕಿ ಬಿಸಿ ಮಾಡಬೇಕು. ಮತ್ತು ಬೆಳ್ಳುಳ್ಳಿ ಸಹ ಒಂದು 2-3 ಎಸಳು ಹಾಕಬೇಕು. ಮತ್ತು ಬೇವು ಸೊಪ್ಪು ಹಾಕಬೇಕು. ಮತ್ತು ಕಾಯಿ ಮೆಣಸು ಒಂದು 2-3 ಹಾಕಬೇಕು. ಕೆಲವರು ಕಾಳಿ ಮೆಣಸಿನ ಹುಡಿ ಸಹ ಹಾಕ್ಬೋದು. ನಾನು ಒಂದು 2-3 ಕಾಯಿ ಮೆಣಸು ಹಾಕ್ತಾಯಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಸಹ ಹಾಕಬೇಕು. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಮೊದಲಿಗೆ ಬೇಯಿಸಿ ಅದನ್ನು ಮತ್ತೆ ಒಗ್ಗರಣೆಯಲ್ಲಿ ಮಾಡ್ತಾರೆ. ನಾನಿದನ್ನು ಹಾಗೆ ಒಗ್ಗರಣೆಯಲ್ಲಿ ಮಾಡ್ತಾಯಿದ್ದೇನೆ. ಒಂದು ಟೊಮೆಟೊ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಅದನ್ನು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಬೇಕು, ಒಂದು ಸ್ವಲ್ಪ ಸಾಫ್ಟ್ ಆಗುವ ತನಕ. ಈಗ ಇದು ಸಾಫ್ಟ್ ಆಗ್ತಾ ಬಂತು. ಈಗ 1 ಚಮಚ ಅರಸಿನ ಹುಡಿ ಹಾಕಬೇಕು, 1 ಚಮಚ ಮೆಣಸಿನ ಹುಡಿ ಮತ್ತು 1 ಚಮಚ ಧನಿಯಾ ಹುಡಿ ಹಾಕಬೇಕು. ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ. ಈಗ ನಾವು ಚೌಳಿಕಾಯಿ ಕಟ್ ಮಾಡಿದ್ದನ್ನು ಸಹ ಹಾಕಬೇಕು. ಒಂದು 10-15 ನಿಮಿಷ ಬೇಕಾಗ್ತದೆ ಇದು ಬೇಯಲಿಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು, ಒಂದು 15 ನಿಮಿಷ. ಗ್ಯಾಸ್ ಸ್ಲೋ ಮಾಡಿ. ಈಗ ಇದು ಬೇಯ್ತಾ ಬಂತು. ಈಗ ಇದಕ್ಕೆ 1 ಚಮಚ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದು ಆಯಿತು, ಬೆಂದು ಹೋಯಿತು. ಈಗ ಇದಕ್ಕೆ ನಾವು ಕಡಲೆಕಾಯಿ ಬೀಜ ಉಂಟಲ್ಲ, ಅದನ್ನು ಪುಡಿ ಮಾಡಿ ಮಿಕ್ಸಿಯಲ್ಲಿ ಹಾಕಬೇಕು. ಈಗ ಇದು ಆಯಿತು. ಈಗ ಇದು ಚೌಳಿಕಾಯಿ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.